ಹೆಬ್ಬಾಳ ಮಾರ್ಗವಾಗಿ ಸಂಚರಿಸುವಂತಹ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆಬ್ಬಾಳದ ಫ್ಲೈಓವರ್ ಶೀಘ್ರದಲ್ಲಿಯೇ ಉದ್ಘಾಟನೆಯಾಗ್ತಾ ಇದ್ದು ಸದ್ಯದಲ್ಲಿಯೇ ಟ್ರಾಫಿಕ್ ಕೂಡ ಮುಕ್ತಿ ಸಿಗ್ತಾ ಇದೆ. ಹೌದು, ಬಿಡಿಎ ಕಳೆದೆರಡು ವರ್ಷಗಳಿಂದ ನಡೆಸ್ತಾ ಇದ್ದಂತಹ ಕೆಆರ್ಪುರಂ ರಸ್ತೆ ಮಾರ್ಗದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಫ್ಲೈಓವರ್ ನಿರ್ಮಿಸ್ತಾ ಇತ್ತು. ಸದ್ಯ ಈ ಮಾರ್ಗ ಪೂರ್ಣಗೊಂಡಿದ್ದು ಸೀಮಿತ ವಾಹನಗಳ ಪ್ರಾಯೋಗಿಕ ಸಂಚಾರ ಆರಂಭವಾಗಿದೆ. ಅಂದಹಾಗೆ ಈ ಕಾಮಗಾರಿಯನ್ನ 2023ರಲ್ಲಿ ಅಡಿಗಲ್ಲನ್ನ ಹಾಕಿ ಆರಂಭಿಸಲಾಗಿತ್ತು. 700 ಮೀಟರ್ ಉದ್ದದ ರಸ್ತೆಗೆ ಸುಮಾರು 50 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರತಕ್ಕಂತಹ ಕಾಮಗಾರಿ ಇದಾಗಿದ್ದು ಇನ್ನು ಮುಂದೆ ಟ್ರಾಫಿಕ್ ಕಡಿವಾಣ ಬೀಳಲಿದೆ. ಹೌದು, ಈ ಫ್ಲೈಓವರ್ನಲ್ಲಿ ವಿಮಾನ ನಿಲ್ದಾಣದ ಕಡೆಯಿಂದ ಹೆಬ್ಬಾಳ ಮೇಲ್ಸೇತುವೆಯ ಮಾರ್ಗವಾಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಕಡೆಗೆ ಬರುವಂತಹ ಮಾರ್ಗದಲ್ಲಿ 2 ಪಥದ ರಸ್ತೆ ಇದ್ದು ಇದನ್ನ 4 ಪಥದ ರಸ್ತೆಯನ್ನಾಗಿ ವಿಸ್ತರಿಸಲಾಗಿದೆ. ಇದರಿಂದ ಕೆಇಐ ಕಡೆಯಿಂದ ಮೇಕ್ರಿ ವೃತ್ತದ ಕಡೆಗೆ ಪ್ರಯಾಣಿಸುವವರಿಗೆ ಅನುಕೂಲವಾಗಲಿದೆ. ಇನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ರ್ಯಾಂಡ್ ಕಾಮಗಾರಿ ಪೂರ್ಣಗೊಳಿಸಿ ಕೆಆರ್ಪುರಂನಿಂದ ಮೇಕ್ರಿ ವೃತ್ತದ ಕಡೆಗೆ ಹೋಗುವಂತಹ ವಾಹನಗಳಿಗೆ ಅನುಕೂಲ ಮಾಡಿಕೊಡಲು ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಇನ್ನು ವಿಮಾನ ನಿಲ್ದಾಣದ ಕಡೆಯಿಂದ ಮೇಕ್ರಿ ವೃತ್ತದ ಕಡೆಗೆ ಬರೋದಕ್ಕೆ ದ್ವಿಪಥ ರಸ್ತೆ ಮಾತ್ರ ಇದೆ. ಇನ್ನು ಕೆಆರ್ಪುರಂ ಕಡೆಯಿಂದ ಬರುವಂತಹ ರಸ್ತೆ ಇದನ್ನ ಸೇರಿಕೊಳ್ಳಲಿದೆಯಂತೆ. ಇನ್ನು ವಿಮಾನ ನಿಲ್ದಾಣ ಕಡೆಯಿಂದ ನಗರದ ಕಡೆಗೆ ಪ್ರಯಾಣಿಸುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗುವಂತಹ ಹಿನ್ನೆಲೆ ಈ ರಸ್ತೆಯನ್ನ ವಿಸ್ತರಿಸಲಾಗ್ತಾ ಇದೆ. ಇದರಿಂದ ಹೆಬ್ಬಾಳ ಫ್ಲೈಓವರ್ ಬಳ್ಳಾರಿ ರಸ್ತೆ ಹಾಗೆ ವಿಮಾನ ನಿಲ್ದಾಣ ಮತ್ತು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸಲಿದೆಯಂತೆ. ಹೀಗಾಗಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗ್ತಾ ಇತ್ತು. ಇನ್ನು ಮುಂದೆ ಈ ಟ್ರಾಫಿಕ್ಗೆ ಕಡಿವಾಣ ಬೀಳಲಿದೆ.